ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ. ಇದು ಸುವರ್ಣ ನ್ಯೂಸ್ ಟಾರ್ಗೆಟ್. ನಾನು ವೀರೇಂದ್ರ ಉಪ್ಪುಂದ. ಟಾರ್ಗೆಟ್ನ ಈ ವಾರದ ಅತಿಥಿ ಬಿಜೆಪಿ ರಾಜ್ಯಾಧ್ಯಕ್ಷರು, ಸಂಸದರು ಪ್ರಹ್ಲಾದ್ ಜೋಶಿ ಅವರು. ಟಾರ್ಗೆಟ್ಗೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಜೋಶಿ ಅವರೇ? ಫಸ್ಟ್ ಕ್ಲಾಸ್. ಯಾರು ಫಸ್ಟ್ ಕ್ಲಾಸ್? ಅಮಿತ್ ಶಾ ಅವ್ರನ್ನ, ನಿಮ್ಮ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರು, ಅವರ ಆಗಮನ ಹಲವರ ನಿದ್ದೆಗೆಡಿಸಿದೆ ಅಂತ. ಇಲ್ಲ, ಯಾರೂ ನಿದ್ದೆಗೆಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವೊಂದು ರಾಷ್ಟ್ರದಲ್ಲಿ ಒಂದು ಆಡಳಿತ ಪಕ್ಷವಾಗಿ, ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅವರು ಬರ್ತಾ ಇರೋದು ಅತ್ಯಂತ ಪ್ರಮುಖವಾಗಿ ನಮ್ಮ ಪಕ್ಷದ ಸಂಘಟನೆಯ ವಸ್ತುಸ್ಥಿತಿ ಹತ್ರ ಗಮನ ಹರಿಸಲಿಕ್ಕೆ, ನಮಗೆ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಮತ್ತು ಮೆಂಬರ್ಶಿಪ್ ಅಭಿಯಾನವನ್ನು ಇನ್ನೂ ಹೆಚ್ಚು ಚುರುಕುಗೊಳಿಸಲಿಕ್ಕೆ. ಆದರೆ ಉಳಿದವರೆಲ್ಲ ಯಾಕೆ ಆ ರೀತಿ ಅಷ್ಟು ಭಯಭೀತರಾಗಿದ್ದು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅನ್ನೋದು ನನಗೆ ನಿಜಕ್ಕೂ ಅರ್ಥ ಆಗಿದೆ. ಅಮಿತ್ ಶಾ ಅವರು ಕೇವಲ ಸದಸ್ಯತ್ವದ ಲೆಕ್ಕ ತಗೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ, ಯಾವುದೇ ಪೊಲಿಟಿಕಲ್ ಲೆಕ್ಕಾಚಾರ ಇಲ್ಲದೆ ಬರ್ತಾ ಇದ್ದಾರೆ ಅಂತೀರಾ? ಇಲ್ಲ, ಅವರು ಪೊಲಿಟಿಕಲ್ ಲೆಕ್ಕ ಈ ಸದಸ್ಯತ್ವ ಮಾಡ್ತಾ ಇರೋದು ಒಂದು ಪಕ್ಷದ ಸಂಘಟನೆಯನ್ನು ಬೆಳೆಸಲಿಕ್ಕೆ. ಎರಡನೇದು, ಅದರಲ್ಲಿಯೂ ಪೊಲಿಟಿಕಲ್ ಲೆಕ್ಕಾಚಾರ ಇದ್ದೇ ಇದೆ. ನಾನು ಪೊಲಿಟಿಕಲ್ ಲೆಕ್ಕಾಚಾರ ಇಲ್ಲ ಅಂತ ನಾನೆಲ್ಲಿ ಹೇಳಿದೆ? ಸದಸ್ಯತ್ವ ಲೆಕ್ಕಾಚಾರವನ್ನು ಹೊರತುಪಡಿಸಿ ನಿಮ್ಮ ಸದಸ್ಯತ್ವ ಅಭಿಯಾನದ ಲೆಕ್ಕಾಚಾರವನ್ನು ಬಿಟ್ಟು ಬೇರೆ ಯಾವ ರಾಜಕೀಯ ಲೆಕ್ಕಾಚಾರವನ್ನು ಇಟ್ಟುಕೊಳ್ಳದೆ ಅಮಿತ್ ಶಾ ಬರ್ತಾ ಇದ್ದಾರೆ? ಅಲ್ಲ, ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಒಂದು ಪ್ರಮುಖವಾದಂಥ ರಾಜ್ಯ. ಇಲ್ಲಿವರೆಗೆ ದಕ್ಷಿಣ ಭಾರತದಲ್ಲಿ ಆಡಳಿತವನ್ನು ನಡೆಸಿದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರ. ಮುಂದೆ ಆಡಳಿತ ಬೇಗ ನಡೆಸಲಿಕ್ಕೆ ಸಾಧ್ಯ ಇರುವಂಥ ಆಶಾಭಾವನೆ ಇರುವುದು ನನ್ನ ಪ್ರಕಾರ ಕರ್ನಾಟಕದಲ್ಲಿ ಮಾತ್ರ. ಮತ್ತು ರಾಜಕೀಯವಾಗಿರುವಂಥ ವಿಷಯಗಳ ಬಗ್ಗೆಯೂ ಕೂಡ ಖಂಡಿತವಾಗಿಯೂ ಅಮಿತ್ ಶಾ ಅವರ ಗಮನವನ್ನು ಸೆಳೀತೇವೆ. ಸೊ ಅಮಿತ್ ಶಾ ಅವರ ಕಣ್ಣು ಕರ್ನಾಟಕದ ಮೇಲೆ ಬಿದ್ದಿದೆ, ದೇಶದ ಮೇಲೆ ಬಿದ್ದಿದೆ. ಅದರಲ್ಲಿ ಕರ್ನಾಟಕದ ಭಾಗವನ್ನು ಈಗ ಅವರು ಕಾಲಿಡ್ತಾ ಇದ್ದಾರೆ. ಕರ್ನಾಟಕ ಭಾಗಕ್ಕೆ ಯಾವಾಗ ನಮಗೆ ಯಾವ ರಾಜ್ಯದ ಮೇಲೆ ಕಣ್ಣು ಹಾಕಿ ಆ ರಾಜ್ಯದಲ್ಲಿ ಪಕ್ಷವನ್ನು ಬಲಗೊಳಿಸಬೇಕು ಅಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ, ನಮ್ಮ ರಾಷ್ಟ್ರೀಯ ನಾಯಕರಿಗೆ ಅನ್ನಿಸ್ತದೆ, ಆವಾಗ ಖಂಡಿತವಾಗಿಯೂ ಗಮನ ಹರಿಸ್ತಾರೆ. ಕರ್ನಾಟಕದಲ್ಲಿ ಅದರಲ್ಲಿ ಒಂದು. ಸೊ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಕಾಲಿಡುವ ಮೂಲಕ ನಿಮ್ಮನ್ನ ದಾಳವಾಗಿ ಬಳಸಿಕೊಂಡು ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ನಾವು ಯಾವುದೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಸಲಿಕ್ಕೆ ಅಥವಾ ಸೃಷ್ಟಿ ಮಾಡಲಿಕ್ಕೆ ಅವರು ಬರ್ತಾ ಇಲ್ಲ. ಅಮಿತ್ ಶಾ ಅವರು ಸುಮ್ಮನೆ ಬಂದು ಹೋಗ್ತಾರ? ಅಲ್ಲ, ಅವ್ರು ಸುಮ್ಮನೆ ಅಂತಂದರೆ, ಈಗ ನಾನು ಹೇಳಿದ್ನಲ್ಲ, ಮೆಂಬರ್ಶಿಪ್ಪು ಮತ್ತು ನಮ್ಮ ಪಕ್ಷದ ಸಂಘಟನೆ ಈವರೆಗೆ ನಾವು ಮಾಡಿರುವಂಥ ಪೊಲಿಟಿಕಲ್ ಆ್ಯಕ್ಟಿವಿಟಿ ಏನು, ಮುಂದೆ ಪೊಲಿಟಿಕಲ್ ಆ್ಯಕ್ಟಿವಿಟಿ ಏನು ಮಾಡಬೇಕು, ಅದ್ರ ಬಗ್ಗೆ ನಾವು ಅವರಿಂದ ಮಾರ್ಗದರ್ಶನ ತೆಗೆದುಕೊಳ್ತೇವೆ. ಎಸ್, ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಅಮಿತ್ ಶಾ ಅವರು ಮೊದಲನೇ ಹೆಜ್ಜೆ ಇಡ್ತಾ ಇದ್ದಾರೆ. ನಾವು ಯಾವುದೇ ರಾಜ್ಯ ಸರ್ಕಾರವನ್ನು, ಕೇಂದ್ರ ಸರ್ಕಾರ, ನಾವು ಕೇಂದ್ರ ಸರ್ಕಾರವನ್ನು ನಡೆಸ್ತಾ ಇದ್ದೇವೆ. ನಾವು ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ, ಯಾವುದೇ ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಶ್ನೆನೇ ಇಲ್ಲ. ನಾವು ನಮ್ಮ ಪಕ್ಷದ ಸಂಘಟನೆಗಾಗಿ ಮಾತ್ರ ಬರ್ತಾ ಇದ್ವಿ. ಸಿದ್ದರಾಮಯ್ಯನವ್ರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋ ಸಲುವಾಗಿ ಅಮಿತ್ ಶಾ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಭಯಭೀತಗೊಳಿಸಲಿಕ್ಕೆ ಅಮಿತ್ ಶಾ ಬರುವಂಥ ಅಗತ್ಯತೆ ಇಲ್ಲ. ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಅವರು ಮಾಡ್ತಾ ಇರುವಂಥ ಕಾರ್ಯಗಳಿಗೆ, ಕೃತ್ಯಗಳಿಗೆ ಸೂಕ್ತ ಉತ್ತರ ಕೊಡಲಿಕ್ಕೆ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಅದು ಅತ್ಯಂತ ಬಲಯುತವಾಗಿದೆ. ಅದಕ್ಕೆ ಅಮಿತ್ ಶಾ ಅವರು ಬರಬೇಕಾದಂಥ ಯಾರಿದ್ದಾರೆ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಯಲ್ಲಿ? ಯಾರು ಕಾಣಿಸ್ತಾನೆ ಇಲ್ವಲ್ಲ. ಎಲ್ಲೋ ಪ್ರಹ್ಲಾದ್ ಜೋಶಿ ಅವರು 4 ಪ್ರೆಸ್ ಮೀಟ್ ಮಾಡ್ತಾರೆ, ಶೆಟ್ಟರ್ ಒಂದು ಸ್ವಲ್ಪ ವಿಧಾನಸಭೆಯಲ್ಲಿ ಕಾಣಿಸ್ತಾರೆ, ಬಿಟ್ರೆ ಎಲ್ಲಿದ್ದಾರೆ ನಿಮ್ಮ ನಾಯಕರೆಲ್ಲ? ನೀವು ನಮ್ಮ ಎಲ್ಲ ಇತ್ತೀಚಿನ ಹೋರಾಟಗಳನ್ನು ನೀವು ನೆನಪಿಟ್ಕೊಂಡಿಲ್ಲ ಅಂತ ಕಾಣ್ತದೆ. ಬೆಂಗಳೂರಿನಲ್ಲಿ ನಡೆದಂಥ ಹೋರಾಟ ಇರ್ಬೋದು, ಗಾಂಧಿ ಪುತ್ಥಳಿಯ ಮುಂದೆ ನಡೆದಂಥ ಹೋರಾಟ ಇರ್ಬೋದು, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಮಾಡ್ತಾ ಇರುವಂಥ ಹೋರಾಟ. ಈ ಸರ್ಕಾರ ದಪ್ಪ ಚರ್ಮದಿದೆ, ಅವರಿಗೆ ಹೋರಾಟ ಅರ್ಥ ಆಗಲ್ಲ ಅವರಿಗೆ. ಆದರೂ ನಾವು ಯಾವುದೇ ರೀತಿಯಾದಂಥ ಈ ಜನರ ಸಮಸ್ಯೆಗಳು ನಮ್ಮ ಮುಂದೆ ಸಿಕ್ಕಾಗ ನಾವು ಕೈ ಬಿಡ್ತಾ ಇದ್ದೀವಿ. ನಿಮ್ಮ ನಾಯಕರು ಕೂಡ, ನಿಮ್ಮ ರಾಜ್ಯ ನಾಯಕರು ಕೂಡ ದಪ್ಪ ಚರ್ಮದವರೇ ಇದ್ದಾರೆ. ನೀವು ಕೈ ಹಿಡಿದು ಎಳ್ಕೊಂಡು ಬರಬೇಕಾಗಿದೆ. ಪ್ರಹ್ಲಾದ್ ಜೋಶಿ ಅವರು 10 ಕರೆದು ಕರ್ಕೊಂಡು ಬರಬೇಕಾಗಿದೆ. ಆ ರೀತಿ ಏನಿಲ್ಲ. ಎಲ್ಲರೂ ನಾವು, ಈಗ ನಾನು ಅಧ್ಯಕ್ಷನಾಗಿ ನಾನು ಎಲ್ಲೆಲ್ಲಿಗೆ ಯಾರ್ಯಾರಿಗೆ ಹೋರಾಟಕ್ಕೆ ಹೋಗಬೇಕು, ನೇತೃತ್ವವನ್ನು ಕೊಡಬೇಕು, ನೀವು ಆ ಜಿಲ್ಲೆಗೆ ಹೋಗ್ಬೇಕು ಅಂತ ಹೇಳಿ ಎಲ್ಲರೂ ಹೋಗಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಅರ್ಕಾವತಿ ಅಸ್ತ್ರವನ್ನು ಪ್ರಯೋಗಿಸಲಿಕ್ಕೆ ಅಮಿತ್ ಶಾ ನಿಮ್ಮನ್ನು ಸಜ್ಜು ಮಾಡಿದ್ದಾರಾ? ಅರ್ಕಾವತಿ ಹೋರಾಟವನ್ನು ಅಮಿತ್ ಶಾ ಅವರು ಆಗೋಕ್ಕಿಂತ ಮೊದಲಿನಿಂದನೂ ನಾವು ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಈಗ ಎಲ್ಲ ಡಾಕ್ಯುಮೆಂಟ್ ಸಿಕ್ಕಿದೆ. ನಾವು ಅದಕ್ಕೆ ಲೀಗಲ್ ಹೋರಾಟಕ್ಕೆ ಇಳಿತಾ ಇದ್ದೇವೆ. ಅಲ್ಲ, ಲೀಗಲ್ ಹೋರಾಟಕ್ಕೆ ಇಳಿತೀವಿ ಅಂತ ಪ್ರಹ್ಲಾದ್ ಜೋಶಿ ಅವರು 3 ತಿಂಗಳಿಂದ ಹೇಳ್ತಾನೆ ಇದ್ದಾರೆ. ಅದಕ್ಕೆ ಭಾಳಷ್ಟು ಡಾಕ್ಯುಮೆಂಟ್ಗಳು ಬೇಕು, ಅದಕ್ಕೆ ಸಂಬಂಧಿಸಿದಂಥ ತಯಾರಿ ಆಗಬೇಕು. ಯಾವುದೇ ಕಾರಣಕ್ಕೂ ಅದು ಲೀಗಲ್ ಸ್ಕ್ರೂಟಿನಿಯಲ್ಲಿ ತಪ್ಪು ಹೋಗಬಾರ್ದು. ತಯಾರಿ ನಾವು ಮಾಡಿದ್ದೇವೆ. ಇನ್ನೊಂದು ವಾರ 10 ದಿವಸದಲ್ಲಿ ನಿಮಗೆ ಅಲ್ಲ, ಯಾಕಂದರೆ ಈಗ 3 ತಿಂಗಳ ಹಿಂದೆ ನೀವು ಹೇಳಿದ್ರಿ, ನಿಮ್ಮ ಜಗನ್ನಾಥ ಭವನ ಬಿಜೆಪಿಯ ಪ್ರಧಾನ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯೇ ಮಾಡಿಯೇ ಹೇಳಿದ್ರಿ, ಇನ್ನು 1 ವಾರದಲ್ಲಿ ನಾವು ಲೀಗಲ್ ಹೋರಾಟ ಮಾಡ್ತೇವೆ, ಕಾನೂನು ಹೋರಾಟ ಮಾಡ್ತೇವೆ ಅನ್ನೋ ಮತ್ತೆ ನೀವು ಹೇಳಿದ್ರಿ. ಟ್ರಾನ್ಸ್ಲೇಷನ್ ನಮಗೆ ಸಿಗಬೇಕಾಗಿತ್ತು. ಡಾಕ್ಯುಮೆಂಟ್ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಟೈಮ್ ಆಗಿದೆ. ನೀವು ಅವತ್ತು ಹೇಳಿದ್ದೇನು? ಈಗ ನಾನು ಹೇಳದ್ನಲ್ಲ, ನೀವು ಹಿಂದೆ ಹೇಳಿದ್ರಿ ಅಂತ, ನಿಮ್ಮ ಎದುರೇ ತೋರಿಸ್ಬಿಡ್ತೇನೆ. ಮಾಹಿತಿ ಬಂದ ನಂತರ ಮುಂದಿನ ವಾರ ಇದರ ಬಗ್ಗೆ ನಾವು ಮುಂದಿನ ಹೋರಾಟದ ರೂಪರೇಷೆ ಮತ್ತು ಪೊಲಿಟಿಕಲ್ ಆಗಿ ಏನು ಹೋರಾಟವನ್ನು ಮಾಡಬೇಕು ಮತ್ತು ಲೀಗಲ್ ಹೋರಾಟವನ್ನು ಏನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ನಾವು ಮಾಡ್ತೇವೆ. ಎಸ್, ಮುಂದಿನ ವಾರ
ಪೊಲಿಟಿಕಲ್ ಹೋರಾಟ, ಇನ್ನೊಂದು ಕಡೆ ಕಾನೂನು ಹೋರಾಟ, ಎರಡೂ ಆಗ್ತಿಲ್ಲ. ಮುಂದಿನ ಹೋರಾಟವನ್ನು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತೀವಿ. ಪೊಲಿಟಿಕಲ್ ಹೋರಾಟ ನಾವು ಬೆಳಗಾಂದಲ್ಲಿ ಭಾರಿ ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ. ನಾನು ನಿಮಗೆ ಹೇಳ್ತಾ ಇದ್ದೇನೆ ಇವತ್ತು ವಿತ್ ದಿಸ್ ಕಾನ್ಫಿಡೆನ್ಸ್, ಇವತ್ತು ಈ ಸುವರ್ಣ ಸ್ಟುಡಿಯೋದಲ್ಲಿ ಇನ್ನೊಂದು ವಾರದಿಂದ 10 ದಿವಸದಲ್ಲಿ ನಾವು ಲೀಗಲ್ ಹೋರಾಟವನ್ನು ಒಂದು ತಾರ್ಕಿಕ ಹಂತಕ್ಕೆ ಒಯ್ಯುತ್ತೇವೆ. ಅಲ್ಲ, ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ನೀವು ಇಲ್ಲಿ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಟಾರ್ಗೆಟ್ ನಲ್ಲಿ ಕೂತು ಘೋಷಣೆ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ರಾಜ್ಯಪಾಲರ ಬಳಿ ಹೋಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡಿತೀರಾ? ದಟ್ ಈಸ್ ಒನ್ ಆಫ್ ದಿ ಆಪ್ಷನ್. ಯಾಕಂದ್ರೆ ನೀವು ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಪಡೆಯದೆ ಕೇಸ್ ಹಾಕ್ಲಿಕ್ಕೆ ಬರೋದೇ ಇಲ್ಲ ಜೋಶಿ ಅವರೇ. ಏನೇನು ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕೋ ಅದನ್ನೆಲ್ಲವೂ ನಾವು ಕೈಗೊಳ್ತೇವೆ. ಅದ್ರ ಬಗ್ಗೆ ಏನು ನಮ್ಮ ಮುಚ್ಚುಮರೆ ಏನಿಲ್ಲ. ಕಾನೂನಿನ ರೀತಿಯಲ್ಲಿ ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಲಾ ವಾಟ್ ಎವರ್ ನೀಡೆಡ್ ಟು ಬಿ ಡನ್ ವಿ ವಿಲ್ ಆಲ್ ಡೂ ಇಟ್. ಅಲ್ಲ, ಕೇಸ್ ಹಾಕೋದು ನೀವೇನು ಹೇಳ್ತಾ ಇದ್ರಿ, ಕಾನೂನು ಹೋರಾಟ ಮಾಡ್ತೀವಿ ಅಂತಲೇ, ಆ ಪ್ರಕಾರ ಕೇಸ್ ದಾಖಲಿಸ್ತೀರಾ? ಹೌದು. ಕೇಸ್ ದಾಖಲಿಸಬೇಕು ಅಂದ್ರೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಪಡಿತೀರಾ? ಖಂಡಿತವಾಗಿ ಪಡಿತೀವಿ. ಹಾಗಾದ್ರೆ ರಾಜ್ಯ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಒನ್ಸ್ ಅಗೈನ್ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣವನ್ನು ಇಟ್ಕೊಂಡು ಬಿಜೆಪಿ ದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ, ಕಾನೂನು ಹೋರಾಟವನ್ನು ಮಾಡಲಿಕ್ಕೆ ಸದ್ಯದಲ್ಲೇ ಮುಂದಿನ 1 ವಾರದೊಳಗೆ ಅಧಿಕೃತವಾಗಿ ಕದನ ಕೇಳಲಿದೆ. 100%. ಎಸ್, 100% ಅಂತ ಇದ್ದೀರಿ. ನಿಮ್ಮ ಜೊತೆ ಚರ್ಚೆಯನ್ನ ಮುಂದುವರಿಸ್ತೇನೆ ಪ್ರಹ್ಲಾದ್ ಜೋಶಿ ಅವರೇ. ಎಸ್, ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದ ಸಂಬಂಧ ಬಹುಶಃ ಇನ್ನು 1 ವಾರದ ಒಳಗೆ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನು ಆರಂಭಿಸುವ ಮಾತಾಡ್ತಿದ್ದಾರೆ ಜೋಶಿ ಅವರು. ಅವ್ರ ಜೊತೆ ಟಾರ್ಗೆಟ್ನ ಮುಂದುವರಿಸ್ತೇನೆ ಒಂದು ಬ್ರೇಕ್ ನಂತರ.